ಆಗ್ಬೋದು ಶನಿವಾರದವ್ರು ಕಾಯ್ತೀವಿ ಮೇಡಮ್ ಅವರೇ. ಮುಂದಕ್ಕಿಲ್ಲ ಇದಕ್ಕೆ ಇದು 1% ಮುಂದೆ ರಾಜ್ಯದ ಮಟ್ಟಿಗೆ ಸೇರಿಸ್ತೀವಿ ಮೇಡಮ್ ಅವರೇ. ರಾಜ್ಯದ ಮಟ್ಟಿಗೆ ಸೇರಿಸಿ ಒಂದು ದೊಡ್ಡ ಇದಕ್ಕೇನು 1% 10% ಸೇರಿಸಿ ನಾವು ದೊಡ್ಡದಾಗಿ ನಮ್ಮ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಮೇಡಮ್ ಅವರೇ. ಅದಕ್ಕೆ ಮೇಡಮ್ ಅವರೇ ಅದೇ ಅವರೇ ಈಗ ಅಂದ್ರೆ ಕ್ಯಾಂಟೀನ್ ಮಾಡಿದಾರಲ್ಲ 10 ರೂಪಾಯಿಗೆ ಅನ್ನ ಸಾಂಬಾರು ಏನು ಅದನ್ನ ತಿನ್ನೋದು ಅದನ್ನೇ ಹುಡುಗರು ಕೊಡಿಸ್ತೀನಿ. ನಮ್ಮ ಹೆಂಡತಿ ಮಕ್ಳಿಗೆ ಪಾರ್ಸಲ್ ಅದನ್ನೇ ತಗೊಂಡು ಹೋಗ್ತಾ ಇದ್ದೀನಿ ಮೇಡಮ್ ಅವರೇ. ಇನ್ನೇನು ಮೇಡಮ್ ಅವರೇ ಈಗ ನಾವೇನು ಅಲ್ಲ ಮೇಡಮ್ ಅದಕ್ಕೋಸ್ಕರ ಮಾಡಿದ್ರಂತ ಮುಖ್ಯ ಅಲ್ಲ ಮೇಡಮ್ ಅವರೇ. 1900ರಲ್ಲಿ GH ಪಾಟೀಲ್ ಸಾಹೇಬ್ರು ಇರ್ತಾರೆ ಮೇಡಮ್ ಅವರೇ, SM ಕೃಷ್ಣ ಅವ್ರು ಬರ್ತಾರೆ. ಅದಾದ್ಮೇಲೆ ಸಂಯುಕ್ತ ಸರ್ಕಾರ ಬರುತ್ತೆ, ಕಾಂಗ್ರೆಸ್ BJP ಅಂಡ್ JDS. ಅದಾದ್ಮೇಲೆ ಅದೇ ಕುಮಾರಸ್ವಾಮಿ ಅವರು ಎಲ್ಲ ಬರ್ತಾರೆ. ಆಮೇಲೆ ನೆಕ್ಸ್ಟ್ ನಮ್ಮ ಯಡಿಯೂರಪ್ಪ ಸಿಂಗಲ್ ಆಗಿ ಹೊಡಿತಾರೆ. ಅದಾದ್ಮೇಲೆ ಎಂಥ ಸರ್ಕಾರ ಬಂದ್ರು ಸಿದ್ದರಾಮಯ್ಯ ಅವ್ರು ಬರ್ತಾರೆ. ಅವಾಗೆಲ್ಲ ನಿಮಗೆ ಪುಟ್ಬಾತ್ ಕಣ್ಣಿಗೆ ಕಾಣಲಿಲ್ವಾ, ಕಣ್ಣಿಗೆ ಬೀಳಲಿಲ್ವಾ? ಈಗ ಸಡನ್ಲಿ ಏನು ಮೇಡಮ್ ಅವರೇ, ಸಡನ್ಲಿ ನೀವು ಒಂದು ಸರಿ ಹೋಗ್ಲಿ ನೀವು ಎತ್ತಿದ ತಿರು ಗಳಿಸಿ ಮೇಡಮ್ ಅವರೇ, ಒಂದು ನೋಟಿಸ್ ಅಂತಿಲ್ವಾ? ನಾವು ನ್ಯಾಯ ಕೇಳಕ್ ಹೋಗಿ ನಮಗೂ ಪರ್ಮಿಷನ್ ಕೊಡಿ ಅಂತ ನಾವು ಹೋಗಿದ್ವಿ ಮೇಡಮ್ ಅವರೇ, ಹೋಗಿದ್ವಿ ಇಲ್ಲ ಅಂತಲ್ಲ. ಆಧಾರ್ ಅಲ್ಲಲ್ಲ ಅವ್ರು ಏನು ಹೇಳಿದ್ರು ಗೊತ್ತಾ, ನಾವಿದ್ದಾಗ ನಿಮ್ಗೆ ಯಾಕೆ ಲೈಸೆನ್ಸ್ ಹೋಗಿ ಅಂತ ಕಳ್ಸಿದ್ರು ದೊಡ್ಡವ್ರು ನಮಗೆ. ಅರ್ಥ ಆಯ್ತಾ? ಇವತ್ತು ಏಕಾಏಕಿ ಬಂದು 1ನೇ ತಾರೀಕಿಂದಾನೆ ಫಸ್ಟ್ ರೋಡ್ ನಂದೇ ಹೊಡಿತಾರೆ ಮೇಡಮ್ ಅವರೇ. ಹೃದಯ ಭಾಗ ಮೆಜೆಸ್ಟಿಕ್ ಅಲ್ಲಿ ಮೆಟ್ರೋ ಸ್ಟೇಷನ್ ರೋಡ್ ಫಸ್ಟ್ ಭಾಗ ಮೇಡಮ್ ಅವರೇ. ನಮ್ಗೆ ನಾವು ಹೇಳ್ತಿದ್ದೀವಲ್ಲ 10 ಅಡಿ ಇದೆಯಾ, 4 ಅಡಿ ಕೊಡಿ ಮೇಡಮ್ ಅವರೇ. ನಮ್ಗೆ 10 ಅಡಿ ಬೇಡ, ಒಂದು ಪಟ್ಟೆ ಕೊರಿರಿ. ಅದ್ರ ಮುಂದೆ ಬಂದ್ರೆ ನೀವು 50,000 ಫೈನ್ ಹಾಕಿ ನಾವು ಹಾಕಿಸ್ಕೊಂತೀವಿ ಮೇಡಮ್ ಅವರೇ. ಹೃದಯ ಭಾಗ ಮೇಡಮ್ ಅದು ಹೌದು ಮೇಡಮ್ ಅವರೇ. ಸರಿ ಮೇಡಮ್ ಅವರೇ, ಈಗ ನೀವು ನಾನು ಹೇಳ್ತಾ ಇದ್ದೀನಿ ಗೊತ್ತಾ, 35 ವರ್ಷದಿಂದ ನಿಮಗೆ ಕಣ್ಣಿಗೆ ಕಾಣ್ಲಿಲ್ವಾ? 35 ವರ್ಷದಿಂದ ನಿಮಗೆ ಕಣ್ಣಿಗೆ ಕಾಣ್ಲಿಲ್ವಾ? ಅವಾಗ ಜನ ಓಡಾಡ್ಲಿಲ್ವಾ? ಅವಾಗ ಅವ್ರು ಬರೀ ಔಡ್ಲಿಗಡೆ ಬೆಳೆದಿತ್ತಲ್ಲ. ಸರಿ ಮೇಡಮ್ ಅವ್ರೆ, ನೀವು ಬೆಂಗಳೂರಿನ ಏನು ಅಭಿವೃದ್ಧಿ ಮಾಡಬೇಕು, ಸುಂದರವಾಗಿ ಮಾಡಬೇಕು ಅಂತ SM ಕೃಷ್ಣ ಸಾಹೇಬರು ಇದೇ ಮಾತು ಹೇಳ್ತಾರೆ, ಸಿಂಗಾಪುರ್ ಮಾಡ್ತೀನಿ. ನಮಗೆ ಭಯ ಆಗುತ್ತೆ, ಅವಾಗ ನಮಗೆ ಭಯ ಆಗುತ್ತೆ. ಆದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಒಳ್ಳೊಳ್ಳೆ ಫ್ಲೇವರ್ ಕಟ್ತಾರೆ, IT-BT ಕಂಪ್ನಿ ತರ್ತಾರೆ. ಅರ್ಥ ಆಯ್ತಾ ಮೇಡಮ್ ಅವರೇ? ಅವು ಅಂತರು ಈಗ ಸಡನ್ಲಿ ನಮ್ಮ ಹೊಟ್ಟೆ ಮೇಲೆ ಏನಕ್ಕೆ ಮೇಡಮ್ ನೀವೇನ್ ಮಾಡ್ತೀರಾ ಗೊತ್ತಾ? ನಮ್ಮ ಸರ್ಕಾರಕ್ಕೆ ನಾನು ಬೈತಾ ಇಲ್ಲ ಮೇಡಮ್ ಅವರೇ. ನೋಡಿ, ನಾನು ಸರ್ಕಾರಕ್ಕೆ ಬೈದಿಲ್ಲ, 40 ವರ್ಷ ನಾನು ಸರ್ಕಾರದಲ್ಲಿ ಏನೋ ಬೈತಾ ಇಲ್ಲ. ನಮಗೆ 10 ಅಡಿ ಇದೆಯಲ್ಲ, ನಮಗೆ 4 ಅಡಿ ಕೊಡಿ, ಇನ್ನು 6 ಅಡಿ ಬಿಟ್ಬಿಡಿ. ನಾವು ಜನಗಳು ಬಿಟ್ಬಿಡ್ತೀವಿ. ನಾವು 4 ಅಡಿ ಮೇಲೆ ಬಂದ್ರೆ ನೀವು ಫೈನ್ ಹಾಕಿ. ನಿಮ್ದಾದಂತ ಫ್ಲೇವರ್ ಇದೆಯಲ್ಲ, ನೀವು ನೋಡ್ತಾ ಇದ್ದೀರಾ? ಹೌದು ಮೇಡಮ್ ಅವರೇ, ಎಷ್ಟು ಅವರ್ಸ್ ಕೊಂಡಿದ್ದಾರೆ? ಹೌದು ಮೇಡಮ್ ಅವರೇ, ಅದನ್ನೇ ನಾನು ಹೇಳ್ತಾ ಇದ್ನಲ್ಲ ಮೇಡಮ್ ಅವರೇ. ನೀವು ನಮಗೆ ಆದಂತ ಒಂದು ಪಟ್ಟೆ ಕೊರಿರಿ. ಅರ್ಥ ಆಯ್ತಾ ಮೇಡಮ್ ಅವ್ರ? ಪಟ್ಟೆ ಕೊರ್ದು ಅದ್ರ ಮೇಲೆ ಬಂದ್ರೆ ನೀವು ಫೈನ್ ಹಾಕಿ. ನಾನು ಕಟ್ಸಕ್ ನಾನು ರೆಡಿ ಇದ್ದೀನಿ. ತೊಂದರೆ ಕೊಟ್ಟಿಲ್ಲ ಮೇಡಮ್. ಈಗ ದೊಡ್ಡವರು, ಈಗ ನ್ಯೂಸ್ನವ್ರು ನೀವು ದೊಡ್ಡವರಲ್ವಾ ಮೇಡಮ್ ಅವ್ರೆ? ನೀವು ನಮ್ಮ ಪರವಾಗೂ ಮಾತಾಡ್ಬೇಕು, ನೀವು ಅವ್ರ ಪರವಾಗಿ ಮಾತಾಡ್ತಾ ನಾವು ಹೇಳ್ತಾ ಇಲ್ಲ. ನಮಗೆ ನೀವು 10 ಅಡಿ ಇರೋದ್ರಲ್ಲಿ ನಮ್ಗೆ 4 ಅಡಿ ಕೊಡಿ. ನಾವು ಫುಲ್ ನಮಗೆ 10 ಅಡಿ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ. ಅದ್ರ ಮುಂದೆ ಬಂದ್ರೆ ನಿಮ್ದು ಎಷ್ಟು ಫೈನ್ ಇದೆ ಆ ಫೈನ್ ಹಾಕಿ, ಡೈಲಿ ಹಾಕ್ತಾ ಇರಿ. ನಾವು ಬೇಡ ಅನ್ನಲ್ಲ. ಯಾಕೆ ಗೊತ್ತಾ, ನನಗೆ ಭಯ ಆದ್ರೆ ಯಾಕೆ ಎಲ್ಲರೂ ಬರೀ ಫುಟ್ಪಾತ್ನೇ ಅವಲಂಬಿಸ್ಕೊಂಡಿದ್ದೀರಾ ಮೇಡಮ್ ಅವರೇ? ಸರಿ, ಒಂದು ಕೆಲಸ ಮಾಡಿ ಮೇಡಮ್ ಅವರೇ. ಈಗ ಸಾಹೇಬ್ರು ಹೇಳಿದ್ರಲ್ಲ ಮೇಡಮ್ ಅವರೇ, ಈಗ ನಿಮ್ಗೆ ಬೇರೆ ಕಡೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ. ನಮ್ಗೆ ಈಗ ಮೆಜೆಸ್ಟಿಕ್ ಅಲ್ಲಿ ಜನ ಬರ್ತಾರೆ ಬಿಟ್ಬಿಟ್ಟು ನೆಲಮಂಗಲದಲ್ಲಿ ಕೊಟ್ಬಿಟ್ರೆ ನಾನು ಅಲ್ಲೇನ್ ಮಾಡ್ಲಿ ಮೇಡಮ್ ಅವರೇ? ಅಲ್ಲ ಏನ್ ಮಾಡ್ಲಿ? ಕೈ ತಟ್ಲಾ? ಅಲ್ಲ ಇನ್ನೇನ್ ಕೈ ತಟ್ಲಾ ಮೇಡಮ್ ಅವರೇ? ಅಮ್ಮ ತಾಯಿ ಜನ ಬರ್ರಿ ಅಂತ ಕರಿಲ್ಲ. ಜನ ಎಲ್ಲಿ ಇದ್ದಾರೋ ಅಲ್ಲಿ ನಾನು ವ್ಯಾಪಾರ ಮಾಡ್ಬೇಕೇ ಹೊರತು ಜನ ಇಲ್ದ ಕಡೆ ನಾನು ಎಲ್ಲಿ ವ್ಯಾಪಾರ ಮಾಡಲಿ ಮೇಡಮ್ ಅವರೇ? ಅದೇ ನಾನು ನೀವು ಇಲ್ಲಿಂದ 30 ಕಿಲೋಮೀಟರ್ ದೂರ ಕೊಟ್ಬಿಡಿ, ಹಣ ಬನ್ನಿ ಅಂತ ಕರೆದು ಅಲ್ಲೇ ಒಂದು ತೊಟ್ಟು ವಿಷಯ ಕೂಡ ಸತ್ತೋಗ್ಬಿಡ್ತೀನಿ. ಇನ್ನೇನು ಮಾಡೋದು ಮೇಡಮ್ ಅವರೇ? ಕರೆಕ್ಟಾ? ವ್ಯಾಪಾರ ಮಾಡಕ್ಕೆ ನೆಲಮಂಗಲ ನೀವೇನೇ ಅವ್ರು ಏನ್ ಹೇಳ್ತಿದ್ದಾರೆ, ಕೊಡ್ತೀವಿ ನಿಮಗೆ 20 ಮತ್ತೆ ಮೇಡಮ್ ಅವರೇ. ಈಗ ಇವು ಮೇಡಮ್ ಅವರೇ, ಅಲ್ಲಿ ಜನ ಇರ್ತಾರೆ. ನಮ್ಮ ನೋಡಪ್ಪ, ಯಾವ ನೀನು ಯಾಕ ಬಂದಿ ಅಂತ ನಮ್ಮನ್ನ ಕೇಳ್ತಾರೆ ಮೇಡಮ್ ಅವರೇ. ಹೇಳಿ ಮೇಡಮ್ ಅವರೇ. ಮಾರ್ಕೆಟ್ ಅಂತ ಏನಕ್ಕೆ ಹೋಗ್ತೀವಿ ನಾವು? ಮಾರ್ಕೆಟ್ ಅಲ್ಲಿ ಎಲ್ಲ ಸಿಗುತ್ತೆ. ಹೌದು ಮೇಡಮ್ ಅವರೇ, ಅಂತ ಏನಕ್ಕೆ ಹೋಗ್ತೀವಿ? ಎಲ್ಲ ಹೇಳಿ ಮೇಡಮ್, ಎಲ್ಲ ಸಿಗುತ್ತೆ ಅಂತ. ಹೌದು. ಹಾಗೇನೆ ನಿಮ್ಗೂ ಅಂತ ಎಲ್ಲಾರು ಒಂದ್ ಜಾಗ ಅಂತ ಮಾಡ್ಕೊಂಡ್ರೆ ನಿಮ್ಗೆ ಹುಡ್ಕೊಂಡು ಅಲ್ಲಿ ಬರ್ತಾರೆ ಕಸ್ಟಮರ್ಸ್. ಮೇಡಮ್ ಅವ್ರ ಕೆಲಸ ಮಾಡ್ಬಿಡಿ, ಲೈನಲ್ಲಿ ಹೋಟ್ಲ್ ಹಾಕ್ಬಿಟ್ರೆ ಯಾವ ಹೋಟ್ಲಿಗೆ ಹೋಗ್ತಾರೆ ಮೇಡಮ್ ಅವರೇ? ಇದೇ ನಿಮ್ ಒಂದು ಪ್ರಶ್ನೆ ಕೇಳ್ತೀನಿ. ಇದೇ ಕೊರೋನಾ ಬಂದಾಗ ಇದು ಉಸ್ಕೂರ್ ಮಾರ್ಕೆಟ್ ಅಂತ ನಮಗೆ ಒಂದು ಫ್ಲೇವರ್ಗೆ ಹೋಗ್ತೀವಿ ನಾವು. ಅಲ್ಲಿ ತರಕಾರಿ ಮಾರ್ಕೆಟ್ ಅಲ್ಲಿಗೆ ಹಾಕ್ತಾರೆ, ಹೋಲ್ಸೇಲ್ ಕಲಸಿ ಪಳೆ ನೆತ್ತಿ ಅಲ್ಲಿ ಹಾಕ್ತಾರೆ. ಫಸ್ಟ್ಗೆ ಹೆಂಗಂಗೋ ಎಲ್ಲರದ್ದು ನಡೀತಾ ಇರ್ತದೆ. ಅದೇ ಅವ್ರ ಪಾಪ ಅಲ್ಲಿ ಟೆಂಡರ್ ತಗೊಂಡವ್ರ ಮನುಷ್ಯ ಏನ್ ಮಾಡ್ತಾರೆ, ಶ್ರೀಧರ್ ಅಣ್ಣ ಅಂತ ಇವತ್ತಿಗೂ ನಾನು ಹೇಳ್ತೀನಿ. ಫುಲ್ಲು ಒಂದು ಲೈನು ಇದು ಎಲ್ಲ ಒಂದೇ ಲೈನ್ ಹೋಟ್ಲ್ ಹಾಕಿದ್ರೆ ಯಾವ ಹೋಟ್ಲಿಗೆ ಬರ್ತಾರೆ ಜನ?
ಈಗ ಒಂದೇ ಬಟ್ಟೆ ಅಂಗಡಿ ಮಾಡಿದ್ರೆ ಹೆಂಗ್ ಬರ್ತಾರೆ? ಡಿಫ್ರೆಂಟ್ ಇದ್ರ ತಾನೆ ಎಲ್ಲರೂ ಬರ್ತಾರೆ. ಮಿಕ್ಸ್ ಇದೆಯಾ? ನಾವು ಮೇಡಮ್ ಅವರೇ ಯಾವ ತರ ಮಿಕ್ಸು? ಮೇಡಮ್ ಅವ್ರೆ ಪಪ್ಪಾಯಿ ಮಾಡ್ತಾನೊಬ್ನು, ಸೌತೆಕಾಯಿ ಮಾಡ್ತಾನೊಬ್ನು, ಸೋಡಾ ಮಾಡ್ತಾನೊಬ್ನು, ಕಾಫಿ ಟೀ ಮಾಡ್ತಾನೊಬ್ನು, ಬಿಡಿ ಸಿಗರೇಟ್ ಮಾಡ್ತಾನೆ. ಅರ್ಥ ಆಯ್ತಾ ಮೇಡಮ್? ನಾನು ಊಟ ಮಾಡ್ತೀನಿ, ಒಬ್ರು ಪಾನಿಪುರಿ ಮಾಡ್ತಾನೆ. ಅರ್ಥ ಆಯ್ತಾ? ಮಿಕ್ಸ್ ಇದ್ದಿರ್ತಾನೆ ಅಲ್ಲಾಗೋದು. ಒಂದೇ ಲೆವೆಲ್ ಒಂದೇ ಬಟ್ಟೆ ಅಂಗಡಿ ಅಂದ್ರೆ ಯಾರು ಬರ್ತಾರೆ? ಖಾದಿ ಭಂಡಾರ ಅಂತಂದ್ರೆ ಎಲ್ಲ ಒಂದೇ ಅಂಗಡಿಗೆ ಯಾರು ಹೋಗ್ತಾರೆ? ಬೇಸಿಗೆಲ್ಲ ಹೋಗಕ್ಕಾಯ್ತದ ಮಿಡ್ಲ್ ಕ್ಲಾಸ್ ಜನ ಮತ್ತೆ ನೀವ್ಯಾಕೆ ಸರ್ ತೆರಿಗೆ ಕಟ್ತಿಲ್ಲ, ಏನು ಕಟ್ತಿಲ್ಲ? ಮಾಡ್ಕೊಡಿ ಮೇಡಮ್. ಮೇಡಮ್ ನೀವು ಮಾಡ್ಕೊಡಿ ಮೇಡಮ್. ಫ್ರೀಯಾಗಿ ನೀವು ಜಾಗ ಉಳಿಸ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀರಾ. ಹೌದು ಮೇಡಮ್ ಅವ್ರೆ, ಇವತ್ತು ಈಗ ನಿಮ್ಗೆ ಅಂತ ಒಂದು ರೂಲ್ಸ್, ಒಂದು ರೆಗ್ಯುಲೇಷನ್, ಒಂದು ID ಕಾರ್ಡ್, ಒಂದು ಕಾರ್ಡ್ ಕೊಟ್ಬಿಟ್ಟು ಈ ಜಾಗ ನಿಮ್ದು ನೋಡಪ್ಪ, ನೀನ್ ಇಷ್ಟಕ್ಕೆ ತಿಂಗಳ ಇಷ್ಟು ಕಟ್ಟಬೇಕು, ತಿಂಗಳ ಇಷ್ಟು ಕಟ್ಟು ಅಂತರ ಒಂದು ರೂಲ್ಸ್ ಮಾಡಿದ್ರೆ ನಾವು ಕಟ್ಕೊಂಡು ಹೋಗ್ತೀವಿ ಮೇಡಮ್. ಸಿದ್ಧವಾಗಿದ್ದೀವಿ, ಅದು ಸಿದ್ಧವಾಗಿದ್ದೀವಿ, ಬದ್ಧವಾಗಿದ್ದೀವಿ. ವಿರುದ್ಧನೂ ಇಲ್ಲ, ಸರ್ಕಾರದ ಇದು ಇಲ್ಲ. ನೋಡಿ ಮೇಡಮ್ ಯಾರ ಸರ್ಕಾರ ವಿರುದ್ಧ ನಾವು ಮಾತಾಡ್ತಾ ಇಲ್ಲ ಮೇಡಮ್ ಅವ್ರೆ. ಈಗ ನಾಳೆ ಇನ್ನೊಂದು ಬರ್ಬೋದು, ನಾಳೆ ಇನ್ನೊಂದು ಬರ್ಬೋದು. ಈಗ ನೀವು ಪಾಪ ನಿಮ್ದು BBMP ಜಾಗ ಯಾರ್ದು? ನಿಮ್ದು. ಅರ್ಥ ಆಯ್ತಾ? ಅದು ಗೋರ್ಮೆಂಟ್ ನಿಮ್ದೇ, ಅದು ಸರ್ಕಾರದ್ದೇ. ಅದು ನೀವು ನಂದು ಅಂತ ನಾನು ಹೇಳ್ಕೊಂತ ಇಲ್ಲ. ಅದಕ್ಕೆ ಅಂತ ನಾನು ಅಲ್ಲಿ ತುಂಬಾ ವರ್ಷದಲ್ಲಿ ಇದೀನ. ನೋಡಪ್ಪ, ಇಷ್ಟು ಜಾಗ ನಿಂದು, ಇದಕ್ಕಿಷ್ಟು ತೆರವು ಕಟ್ಟಬೇಕು. ನೀನು ಕಟ್ಟಿಲ್ಲ ಅಂದಾಗ ನೀನು ನಾನು ಬಂದು ರೈಡ್ ಮಾಡಿ ಮೇಡಮ್ ಅವರೇ. ಸರಿ, ನೀವು ಮಾರ್ಕೆಟ್ ನೀವು ಹೇಳಿದ್ರಲ್ಲ, ಮಾರ್ಕೆಟ್ನಾಗ ಇಷ್ಟು ಅಂಗಡಿ ಅಂತ ಮಾಡಿದ್ದೀರಾ, ಅದಕ್ಕೆ ಬಾಡಿಗೆ ಕಟ್ಟಲ್ವಾ? ಅರ್ಥ ಆಯ್ತಾ ಮೇಡಮ್ ಅವರೇ? ಆಮೇಲೆ ಮಟನ್ ಮಾರ್ಕೆಟ್ಗೆ ಕೊಟ್ಟಿದ್ರ, ಎಲ್ಲಿ ಟೌನ್ ಹಾಲ್ ಹತ್ರ, ಅವ್ರಿಗೆ ಒಂದು ಅಂಗಡಿಗೆ ಇಷ್ಟು ಅಂತ ಕೊಡ್ತಾರೆ. ಹಂಗೆ ಮೇಡಮ್ ಅವ್ರೆ, ನಮಗೂ ಒಂದು ಲೈನ್ ಮಾಡಿ, ಇಷ್ಟೇ ಅಪ್ಪ, ಇದ್ರ ಮೇಲೆ ಬರಬೇಡ, ಇಷ್ಟು ತೆರಿಗೆ ಕಟ್ಟನ ಕಟ್ತೀನಿ. ಆಮೇಲೆ ಬಾಬು ಸರ್ ಹೇಳಿ ಹೇಳಿ ಅಣ್ಣ. ನಾವು 2010 ನೋಡಿ 570 ಜನಗೆ 4-5 ಅಡಿ ಇವಾಗ ಮಾತಾಡ್ತಾರೆ ಎಲ್ಲರೂ. ಆ ಥರ ಇಲ್ಲ. ನಾವು ಅವಾಗಲೇ 2011 ಮಾತಾಡ್ತೀವಿ. ನಾವು ಸುಮ್ಮನೆ ಇಲ್ಲ. ನಾವು ಎಲ್ಲ ಬಡವರಿಗೆ ಎಲ್ಲರಿಗೂ ಮುಂದೆ ಬರಲ್ಲ, ಹಿಂದೆ ಬರಲ್ಲ. 4-5 ಅಡಿ ಅಲ್ಟಿ ಮಾಡು, ಅದಕ್ಕೆ ಮೇಲೆ ಡೈಲಿ 20 ರೂಪಾಯಿ. ನೋಡಿ ಇಲ್ಲೇ ಇದೆ. ಇವಾಗ ಮೊನ್ನೆ ಮಾಡಿರೋಲ್ಲ ಮೇಡಮ್, ಅವಾಗ ಮಾಡಿರೋದು ನಾವು ದಲಿತ ಗಿರಿಯ ಸಮಿತಿ ಅವರು. ನಾವು ಆಗಲೇ ನಾವು ಎಲ್ಲ ಮಾಡಿದ್ವಿ. ಸುಮ್ಮನೆ ಇವಾಗ ಸುಳ್ಳು ಹೇಳಲ್ಲ. ಯಾಕೆ ಸುಳ್ಳು ಹೇಳಬೇಕು? ಜನ ಎಲ್ಲರೂ ಚೆನ್ನಾಗಿರ್ಬೇಕು, ಅವ್ರಿಗೋಸ್ಕರ ಹೋರಾಟ ಮಾಡಿದ್ವಿ. ಅವಾಗಂದು 2017 ಲಾಸ್ಟ್ ನಾವು ಮಾಡಿರೋದು. ಅಲ್ಲಲ್ಲ, ನೀವು ಅವಾಗಲೇ ಬರಲಿಲ್ಲ. ಒಬ್ರು ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ, ಒಬ್ರು ನಮ್ಮ ಲಾಯರ್ ಸಾಹೇಬ್ರು ಮಾತಾಡ್ತಾರೆ. ಮನುಷ್ಯ ಎಲ್ಲ ಇಲ್ಲಿ 3 ಜಾತಿನೂ ಇದೆ. ಹಿಂದೂ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲರ ಮೈಯಲ್ಲಿ ಹರಿತರ ರಕ್ತ ಒಂದೇ ಅಂತಾನೂ ಹೇಳ್ತಾರೆ. ಅರ್ಥ ಆಯ್ತಾ? ಹಿಂದೂ ಇದೀವಿ, ಮುಸ್ಲಿಮ್ಸ್ ಇದೀವಿ, ಇಲ್ಲಿ ನಮ್ಮ ರೋಡಲ್ಲಿ ಎಲ್ಲರೂ ಇದೀವಿ. ಕ್ರಿಶ್ಚಿಯನ್ಸ್ ಇದ್ದಾರೆ, ಯೇಸು ಇದ್ದಾರೆ, ನಮ್ದು ಅಲ್ಲ ಇದ್ದಾನೆ, ಕನ್ನಡ ದೇವರು ಇದೆ. ಅರ್ಥ ಆಯ್ತಾ? ಇನ್ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಆ 3 ಜನದಲ್ಲಿ ಹರಿತರ ರಕ್ತ ಏನ್ ಮೇಡಮ್ ಅವರೇ? ಒಬ್ಬೊಂದು ಬಿಳಿಯೋದು, ಒಬ್ಬೊಂದು ಕರಿಯೋದು ಏನು ಹರಿತಿಲ್ವಲ್ಲ? ಯಾರನ್ನು ಕೊಯ್ದ್ರು ರೆಡ್ಡೆ ತಾನೆ. ಅರ್ಥ ಆಯ್ತಾ? ಹಂಗೆ ಎಲ್ಲರೂ ಏನೋ ಬದುಕ್ತಾ ಇದೀವಿ ಮೇಡಮ್ ಅವರೇ. ನೀವು ಸರ್ಕಾರಕ್ಕೆ ನಮ್ಮ ಪರವಾಗಿ ಮಾತಾಡಿ, ಆ ತೆರು ಕಟ್ಟಕ್ಕೆ ಏನಾದ್ರು ಮಾಡಿ ನಮ್ಗೆ ಇಷ್ಟು ಜಾಗ ಬಿಟ್ಕೊಡಿ ಅಂತ ಹೇಳಿ ಮೇಡಮ್ ಅವರೇ. ಬದುಕಕ್ ಬಿಡ್ರಿ. ಹಾ ಮೇಡಮ್, ಇಷ್ಟು ಸಾಯ್ತಾ ಇದ್ದಾರೆ. ಏನ್ ಮೇಡಮ್? ಇವಾಗ ನೀವು ಫುಟ್ಪಾತ್ ಫುಲ್ ಆವರಿಸ್ಕೊಂಡು ಸಾರ್ವಜನಿಕರಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಾ ಇದೆ. ಅಂದ್ರೆ ದಿನಕ್ಕೂ ಒಂದೊಂದು ಆಕ್ಸಿಡೆಂಟ್. ಇವಾಗ ಗಾಡಿ ಎಲ್ಲ ನಿಲ್ಸೋದು ಮೇಡಮ್ ಅವರೇ, ನಮ್ಮಿಂದ ಆಗಿದೆ ಮೇಡಮ್ ಅವರೇ. ಅವ್ರು ಮೇಡಮ್ ಅವರೇ ದಾಖಲಾತಿ ಕೊಡಿಸಿ ಮೇಡಮ್ ಅವರೇ, ದಾಖಲಾತಿ ತೋರಿಸಿ. ಎಷ್ಟು ನಮ್ಮ ಫುಟ್ಪಾತ್ ವ್ಯಾಪಾರಗಳಿಂದ ಎಷ್ಟು ಪಾಪ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೋ ಅದನ್ನ ದಾಖಲಾತಿ ತೋರಿಸಿ ಮೇಡಮ್. ಎಷ್ಟು ಸ್ಟೇಷನ್ ಅಲ್ಲಿ FIR ಬುಕ್ ಆಗಿದೆ ತೋರಿಸಿ. ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಿಮ್ಮ ಪಾದಾಚಾರಿಗಳನ್ನ ತೆರವು ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅವರೇ. ನಾವು ಹೇಳ್ತಾ ಇದೀವಲ್ಲ, ತೆರವು ಮಾಡಿ ಬೇಡ ಅಂತ ಹೇಳಲ್ಲ. ಜಾಗ ನಿಮ್ದು. ನಾವು ಹೇಳ್ತಾ ಇದೀವಲ್ಲ, ನೀವು ಮಾಡೋದು ನಾವು ಬೇಡ ಅಂತ ಹೇಳಲ್ಲ. ನಮಗೆ 10 ಅಡಿ ಬೇಡ, 4 ಅಡಿ ಕೊಡಿ ಸಾಕು. 4 ಅಡಿ ಮೇಲೆ ದಾಟಿದ್ರೆ ನೀವು ಫೈನ್ ಹಾಕಿ. ಇನ್ನು 6 ಅಡಿ ನೀವು ಜಾಗ ಇದೆಯಲ್ಲ ಮೇಡಮ್ ಅವರೇ. ಮೇಡಮ್ ನೀಟಾಗಿ ಇಟ್ಕೊಂತೀವಿ. ಓಕೆ ಮೇಡಮ್, ನೀಟಾಗಿ ಇಟ್ಕೊಂತೀವಿ ಮೇಡಮ್ ಅವರೇ. ಹೋಗ್ಲಿ ನೋಡಿ, ನಾವೊಂದು ಮಾತು ಹೇಳ್ತೀವಿ. ಒಂದ್ ನಿಮಿಷ ಇಲ್ಲ ಮೇಡಮ್, ನಾನು ಒಂದು ಮಾತು ಹೇಳ್ತೀನಿ ಮೇಡಮ್. ನಿಮ್ಗೆ ಒಂದು ಮಾತು ಹೇಳ್ಬಿಡ್ತೀನಿ ಮೇಡಮ್ ಅವರೇ. ಈಗ ದುಡ್ಡಿದ್ದನ್ ಬರ್ತಾರೆ, ದುಡ್ಡಿಲ್ದನ್ ಬರ್ತಾನೆ, ವಯಸ್ಸದನ್ ಬರ್ತಾನೆ. ಅರ್ಥ ಆಯ್ತಾ ಮೇಡಮ್ ಅವರೇ? ಹಣ ಅಂತಾರೆ. ಒಬ್ಬ ವಯಸ್ಸದ ಅಜ್ಜಿ ಬರ್ತಾಳೆ, ಇಲ್ಲ ಒಂದು ಹಣ ನಮ್ಗೆ ಇವತ್ತು ಹಣ ಊರಿಂದ ಬಿಟ್ಟು ಬಂದಿದ್ವಿ, ಹಣ ದುಡ್ಡೆಲ್ಲ ಕಳ್ಕೊಂಡ್ಬಿಟ್ಟಿದ್ವಿ. ಹಣ ಮೆಜೆಸ್ಟಿಕ್ ಅಂದ್ರೆ ಕಳ್ರಂತ ಸ್ವಲ್ಪ ಮೆಜೆಸ್ಟಿಕ್ ಕಳ್ತನ ಅಂತ ಗೊತ್ತು, ಬ್ಯಾಗ್ ಕಳೆಯೋದು ಅದೆಲ್ಲ ಮಾಮೂಲಿ. ಅವ್ರು ಬಂದಾಗ ನಾವು ನಮ್ಮ ಟೀಮ್ ಏನಿದೆಯೋ ಪಾಪ, ಇಲ್ಲಿ ಮಂಜು ಅಂತಿದ್ದಾರೆ, ಯಾರಪ್ಪ ಮಂಜು, ಅವರು ಈ ಮನುಷ್ಯ ಎಲ್ಲರ ಹತ್ರ 50-50 ರೂಪಾಯಿ ಕಲೆಕ್ಷನ್ ಮಾಡಿ ಅವ್ನ ಊರಿಗೆ ಬಸ್ ಹತ್ತಿ ಕಳಿಸ್ತಾನೆ ಮೇಡಮ್ ಅವರೇ. ನಾನಂತೂ ಆ ಕೆಲಸ ನಾನು ಮುಂಚೆ ಮಾಡ್ತಾ ಇದ್ದೆ. ಇದು ಸರ್ಕಾರ ಗುರ್ಸಲ್ಲ ಅಲ್ಲ. ನಾವು ಹಸು ಅಂದ್ರೆ ನಾವು ಅನ್ನ ಕೊಡೋದನ್ನು ಗೊತ್ತಾಗಲ್ವಾ? ನೀವು ಬಂದು ಒಂದಲ್ಲ ಒಂದು ದಿವಸ ನೀವು ನಮ್ಗೆ ಗೊತ್ತಿಲ್ಲ ನಂಗೆ ಬರೀ ರೀತಿ ನೋಡಿ. ಬಟ್ 10 ರೂಪಾಯಿ ಈಗ 10 ರೂಪಾಯಿ ಕಮ್ಮಿ ಇದೆ ಅಂದ್ರೆ ನಾವು ಅವ್ರಿಗೆ ಹೊಡಿಯಕ್ಕೆ ಹೋಗಲ್ಲ ಮೇಡಮ್. ಆಯ್ತೇನಪ್ಪ ಹೋಗಪ್ಪ ಅಂತೀವಿ ಮೇಡಮ್ ಅವರೇ.
ನಾವ್ ಯಾವತ್ತೂ ದೌರ್ಜನ್ಯ ಮಾಡಿಲ್ಲ ಮೇಡಮ್ ಅವ್ರೆ. ಸ್ಟಿಲ್ ಕ್ಯಾಮ್ರಾಕ್ಕೆ ಯಾರನ್ನ ಹಿಡಿತಾರೆ ನಮ್ಮನ್ನ ಹಿಡ್ಬಿಡಿ, ನಮ್ಮನ್ನ ಹಿಡೀರಿ ಒಂದ್ ದಿವಸ. ಅರ್ಥ ಆಯ್ತಾ ಮೇಡಮ್ ಅವ್ರೆ? ಸ್ಟಿಲ್ ನಮ್ಮ ಮೇಡಮ್ ಎಷ್ಟೋ ಜನ ಮೇಡಮ್ ಅವ್ರೆ ಸತ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ದಿನ ಏನಿಲ್ಲ ಅಂದ್ರು ಅಮ್ಮ ತಾಯಿ ಅಂತ ಒಂದು 30 ಜನ ಬರ್ತಾರೆ. ಅದನ್ನೇ ಪ್ರಸಾರ ಮಾಡಿ. ಅಣ್ಣ ಅಜ್ಜಿಗೂ ವ್ಯಾಪಾರಿಸ್ಕೊಡೋ, ಅಜ್ಜಿಗೆ ಏನನ್ನ ಕೊಟ್ಟು ಕಳ್ಸಪ್ಪ, ಅಜ್ಜಿಗೆ ಏನ ಕೊಟ್ಟು ಕಳ್ಸಪ್ಪ. ಆ ಕುಂಟ ಬರ್ತಾನೆ ಅವನಿಗೆ ಹುಚ್ಚ ಬರ್ತಾನೆ ಅವನಿಗೆ ಕೂಡ. ಯಾಕೆ ಸರ್ ಆ ಜವಾಬ್ದಾರಿಗಳು? ಮೇಡಮ್ ಅವರೇ ಹಸಿವು ಯಾರಪ್ಪನ ಸೊತ್ತಲ್ಲ, ಹಸಿವು ಯಾರಪ್ಪನ ಸೊತ್ತಲ್ಲ. 24 ಗಂಟೆ ಇಂಡಿಯಾ ಕ್ಯಾಂಟೀನ್ ತೆಗ್ದಿರಲ್ಲ ಮೇಡಮ್ ಅವರೇ. ಇಂಡಿಯಾ ಕ್ಯಾಂಟೀನ್ ತೆಗೆದ್ರು ಪಾಪ 10 ರೂಪಾಯಿ ಇರಲ್ಲ ಒಬ್ಬನಿಗೆ. ಇವತ್ತು ನೀವು ಅವ್ರಿಗೆಲ್ಲ ಮಾಡಕೋಗಿ ಇವತ್ತು ಇಂದಿರಾ ಕ್ಯಾಂಟೀನ್ ನೀವೇ ಹೋಯ್ತಾ ಇದೀರಲ್ಲ ಮೇಡಮ್ ಅವ್ರೆ ಈಗ ನಮ್ಗೆ ಗತಿ ಇಲ್ವಲ್ಲ ಇವಾಗ. ಹಸಿವು ಬೆಳಿಗ್ಗೆ ನಾಷ್ಟ ಮಾಡಿಲ್ಲ, ಬೆಳಿಗ್ಗೆ 9 ಗಂಟೆ ಬಂದ್ರೆ ನಾವು ನಾಷ್ಟ ಮಾಡಿಲ್ಲ ಮೇಡಮ್ ಅವರೇ. ಸರ್ಕಾರ ಇದಕ್ಕೆ ಬರೀ ನೀರ್ ಕುಡಿಯೋದು ಟೀ ಕುಡಿಯೋದು ಪಾಪ. ಹಾ, ಭಾಷಣ ಮಾಡೋದು, ಗಂಟ್ಲು ಒಣಗಿಸ್ಕೊಳೋದು, ಇನ್ನೇನ್ ಮೇಡಮ್ ಅವರೇ? ಒಳ್ಳೆದಾಗ್ಲಿ, ನಿಮ್ಮ ಹೋರಾಟಕ್ಕೆ ಯಶಸ್ಸು ಸಿಗಲಿ. ಹಾ ಮೇಡಮ್ ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ. ಓಕೆ ಮೇಡಮ್. ಧನ್ಯವಾದ ಹೇಳ್ಬಿಡು. ಮಾಧ್ಯಮ ಇದ್ರೇನೆ ಎಲ್ಲ ಬೀದಿ ವ್ಯಾಪಾರಿಗಳು ಧನ್ಯವಾದಗಳು. ಇವತ್ತು ಬಂದಿದ್ರಲ್ಲ ಎಲ್ಲರೂ, ನನ್ನ ಬೀದಿ ವ್ಯಾಪಾರದವ್ರಿಗೂ ಬಂದಿದ್ರಲ್ಲ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೂ ದೊಡ್ಡ ಮಾಧ್ಯಮದವ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ.